ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಇವತ್ತು ನಾನು ಮತ್ತು ನನ್ನ ಅಮ್ಮ ನನ್ನ ಫ್ರೆಂಡ್ನ ಮನೆಗೆ ಹೋಗ್ತಿದ್ದೇವೆ. ಪಿರಿಯಾಪಟ್ಟಣ ನಿಯರ್ ಬೈ ಮೈಸೂರು. ಎಂತಕ್ಕಂತ ಹೇಳಿದರೆ ನಾನು ಹೇಳೋದಿಲ್ಲ, ಈ ಲಾಗನ್ನು ನೀವು ನೋಡಿ ಫುಲ್. ಬನ್ನಿ ಈಗ ನಾವು ಲಾಗ್ ಸ್ಟಾರ್ಟ್ ಮಾಡುವ. ನಮಗೆ 9:30 ಆಗುವಾಗ ಸುಳ್ಯದಿಂದ ಬಸ್ ಸಿಕ್ತು ಮೈಸೂರಿಗೆ ಡೈರೆಕ್ಟ್. ಹಾಗೆ ಅದರಲ್ಲಿ ಹೋದ್ವಿ. ಒಂದು ರೀಚ್ ಆಗುವಾಗ 1 ಗಂಟೆ ಆಗಿದೆ. 4 ಗಂಟೆ ಜರ್ನಿ. ಹಾಗೆ ಅಶ್ವಿನಿ ಅಮ್ಮ ಬತ್ತಿ ಮಾಡ್ತಾ ಇದ್ದಾರೆ ಕ್ಲಾತಲ್ಲಿ. ಹೇಗೆ ಅಂತ ನೋಡಿ. ನಾನು ಇದರಲ್ಲಿ ಒಂದು ಮಾಡಿದ್ದೀನಿ. ನಾನು ಮಾಡಿದ್ದೀನಿ ನಾನು ಮಾಡಿದ್ದೆ ಯಾವುದು ಇದೆಯಾ? ಇದಲ್ಲ, ಇಷ್ಟು ಚಂದ ಮಾಡಲಿಕ್ಕಿಲ್ಲ ನಾನು. ಇದು ಹೇಗಿರ್ಬೋದು. ಸರಿ ಮಾಡಿದೆ ಅದನ್ನು ನಾನು. ಯಾವುದು ಮಾಡಿದ್ದ ಸರಿ ಮಾಡಿದೆ. ಹೌದಾ? ನಾನು ಇಷ್ಟು ಚಂದ ಮಾಡಿ ಇದ್ದೇ ಆಗಿರ್ಬೇಕು. ಇದು ಹೌದಾ? ಗೊತ್ತಿಲ್ಲ, ನೋಡೊಂದ್ಸಲ ಮಾಡಿ ನೋಡಿ. ಹಳ್ಳೆ ಎಳಪತಿ ಸರ್ ಮದ್ದು ಬಿಡ್ತಾರೆ ತೋಟಕ್ಕೆ. ಸ್ವಲ್ಪ ತಗೊಳ್ಬೇಕು ಅಷ್ಟೇ. ಎಷ್ಟು ಈಸಿ, ಎಷ್ಟು ಚಂದ ಮಾಡ್ತಾರೆ. ನಂಗೆ ಆಗೋದಿಲ್ಲ. ಎಷ್ಟು ಚಂದ ನೋಡಿ. ಬಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಊಟ ಮಾಡಿಲ್ಲ ಅವರು ಬಂದು. ಯಾರು? ಅಶ್ವಿನಿಯ ಮನೆಯವರೆಲ್ಲ ಹಸಿ ಅಡಿಕೆ ಸುಲಿಲಿಕ್ಕೆ ಹೋಗಿದ್ದಾರೆ. ಹಾಗೆ ನಾವು ಕೂಡ ಹೋಗಿದ್ವಿ. ಹಾಗೆ ಸ್ವಲ್ಪ ಅಲ್ಲಿ ಹೋಗಿ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಬಂದಿದ್ದೇನೆ. ಈಗ ಆ ವಿಡಿಯೋ ಎಲ್ಲ ನೋಡ್ಕೊಂಬನ್ನಿ ಹೋಗಿ. ಸ್ವಲ್ಪ ಜನ ಮಿಷನಲ್ಲಿ ಹಾಕಿದ ಹಸಿ ಅಡಿಕೆಯ ಸಿಪ್ಪೆ ತೆಗಿತಾ ಇದ್ದಾರೆ. ಭಾಗ್ಯಮ್ಮ ಅವ್ರ ಹೆಸರಂಗೆ ಗೊತ್ತಿಲ್ಲ ಆಯ್ತಾ. ಇದೊಂದು ಅದೇ ಕಮಲಜ್ಜಿ ಕಮಲಜ್ಜಿ ಅಜ್ಜಿ ಅಜ್ಜಿ ಕಮಲಜ್ಜಿ ಅಲ್ಲ. ಹೀ ಸ್ವಲ್ಪ ಜನ ಹಸಿ ಅಡಿಕೆನೆಲ್ಲ ಸುಲಿತಾ ಇದ್ದಾರೆ. ಹೇಗೆ ಮಾಡ್ತಾರೋ. ಇದು ಬ್ಲೇಡ್ ತರ ಉಂಟಾಯ್ತಾ. ಅಶ್ವಿನಿ ಅವರ ಊರ್ ಸೈಡ್ ನಾವು ಮಾರ್ನಿಂಗ್ ಯಾವತ್ತು ರಂಗೋಲಿ ಹಾಕೋದನ್ನು ನೋಡ್ತೇವೆ ಅಲ್ವಾ. ಆದರೆ ಈ ಸಲ ಸ್ಪೆಷಲ್ ಆಗಿ ರಂಗೋಲಿ ಹಾಕ್ತಾರೆ. ಎಂತ ಅಂತ ಹೇಳಿದರೆ, ರಂಗೋಲಿ ಹಾಕ್ತಾರೆ, ಆದರೆ ಅದರ ಮಿಡ್ಲಲ್ಲಿ ಸೆಗಣಿಯ ಉಂಡೆ ಮಾಡಿ ಅದರ ಮೇಲೆ ಒಂದೊಂದು ಹೂವು ಇಡ್ತಾರೆ. ನೈಟ್ ಅದಕ್ಕೆ ದೀಪ ಹಚ್ತಾರೆ. ಎಂತಗಂತ ನಂಗೆ ಗೊತ್ತಿಲ್ಲ ರೀಸನ್. ಮಾತ್ರ ಅದು ನೋಡಲಿಕ್ಕೆ ಮಾತ್ರ ಸಖತ್ತಾಗಿರ್ತದೆ. ಅಷ್ಟೊಂದು ಎಣ್ಣೆ ತಂದು ಮಾಡ್ತೀನಿ. ಎಲ್ಲ ಖಾಲಿ ಮಾಡಾಕಿದ್ರೆ ಹೋಗ್ಬಿಟ್ಟು ಮಾಡಬೇಕು. ಹೌದು. ಅಶ್ವಿನಿಯ ಅಜ್ಜಿ ದೀಪ ಇಡ್ತಿದ್ದಾರೆ ನೋಡಿ. ಹಾಯ್ ಗಾಯ್ಸ್, ಇವತ್ತು ನಾವು ಅಶ್ವಿನಿ ಅವರ ಮನೇಲಿದ್ದೇವೆ.
ಇಲ್ಲೊಬ್ಳು ನೋಡಿ. ನಾವೀಗ ಎಂತ ಹೋಗ್ತಿದ್ದೇವೆ ಹೇಳು ನೀನೆ. ನಾವಿವತ್ತು ಈಶ್ವರ ಟೆಂಪಲ್ ಹತ್ರ ಹೋಗ್ತಿದ್ದೇವೆ. ಇವತ್ತು ಲಕ್ಷದೀಪೋತ್ಸವ ಇದೆ. ಹೋಗುವ, ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೇನೆ ವ್ಲಾಗ್. ಆಯ್ತಾ? ಬಾಯ್ ಬಾಯ್. ಬಾಯ್ ಮಾಡು. ಗೆಳತಿ ಮನೆಗೆ ಹೋಯ್ದೇವು. ನನಗೆ ಕಾಣುದಿಲ್ಲ ನೋಡಿ. ಆ ಪ್ಲೇಸಿಗೆ ನಾವು ಹೋಗ್ಬೇಕು ನೋಡಿ. ಈ ಕಡೆ ಈಗ ನಾವು ಲಕ್ಷದೀಪೋತ್ಸವ ಕಾರ್ಯಕ್ರಮದ ಹತ್ತಿರ ಹೋಗ್ತಿದ್ದೇವೆ. ಓಕೆ, ನಾನು ಈ ಆಟಕ್ಕಿಲ್ಲ. ಎಲ್ಲಿ ಹುಟ್ಟಿಸಿದ್ದು? ಅಲ್ಲೇ ಹುಟ್ಟಿಸಿದ್ದು. ಈಗ ನೀವು ಫಸ್ಟಿಗೆ ಲಕ್ಷದೀಪೋತ್ಸವದ ಫುಲ್ ವಿಡಿಯೋ ನೋಡ್ಕೊಂಬನ್ನಿ. ನಾನು ಈ ಲಾಗಲ್ಲೆಲ್ಲ ಹಾಕಿದ್ದೇನೆ. ದಯಮಾಡಿ ಮಕ್ಕಳ ಪೋಷಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಅದೇನು ಗಣೇಶ ಯಾವುದೇ ಲಾಸ್ಟ್ ತುಂಬ ಜನ ಬಂದಿದ್ದಾರೆ. ತುಂಬ ಈ ಕಡೆ ತಿರುಗಿಕೊಂಡ ಭಾವನಾ
ಯಾರು ಕಾಣ್ತಾ ಇಲ್ಲ ಹೋಗುತ್ತೆ ಭಕ್ತಾದಿಗಳಲ್ಲಿ ವಿನಂತಿ, ದೀಪ ಹಚ್ಚುವಾಗ ತಮ್ಮ ತಮ್ಮ ಬಟ್ಟೆಗಳಲ್ಲಿ ಜವಾಬ್ದಾರಿಯಿಂದ ಇರಿ. ದೀಪಗಳನ್ನು ಹಚ್ಚಿದ ನಂತರ ಎಲ್ಲರೂ ಒಬ್ಬೊಬ್ಬರಾಗಿ ಹೊರಗಡೆ ಬರಬೇಕಾಗಿ ವಿನಂತಿ. ಭಕ್ತಾದಿಗಳಲ್ಲಿ ವಿನಂತಿ, ದೀಪಗಳನ್ನು ಹಚ್ಚುವಾಗ ಹುಷಾರಾಗಿ ಹಚ್ಚಬೇಕಾಗಿ ವಿನಂತಿ. ತಮ್ಮ ತಮ್ಮ ಬಟ್ಟೆಗಳನ್ನು ಮುಚ್ಚಿಕೊಳ್ಳಿ. ದೀಪಾಲಂಕಾರದ ದರ್ಶನವನ್ನು ಪಡೆಯುವಾಗ ಲಕ್ಷದೀಪೋತ್ಸವ ಮುಗಿಸಿ ಈಗ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೇವೆ ಪ್ರಸಾದ ತಗೊಂಡು. ಇಲ್ಲಿಗೆ ನಾನು ಈ ಲಾಗನ್ನು ಎಂಡ್ ಮಾಡ್ತೇನೆ. ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.